ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಈ ವಾರ ಮುಗಿದ್ರೆ ಬಿಗ್ ಬಾಸ್ ಸೀಸನ್ 11 ಕಂಪ್ಲೀಟ್ ಆಗುತ್ತೆ. ಬರೀ ಸೀಸನ್ 11 ಕಂಪ್ಲೀಟ್ ಆಗಲ್ಲ, ಸುದೀಪ್ ಸರ್ ನಡೆಸ್ಕೊಡುವಂತ ಬಿಗ್ ಬಾಸ್ ಕಂಪ್ಲೀಟ್ ಆಗೋಗುತ್ತೆ. ಯಾಕೆಂದ್ರೆ ಸುದೀಪ್ ಸರ್ ಅನೌನ್ಸ್ಮೆಂಟ್ ಒಂದ್ಸತಿ ಅಲ್ಲ ಅಂತ 2 ಸತಿ ಮಾಡಿದ್ದಾರೆ. ಪದೇ ಪದೇ ಯಾಕೆ ಅನೌನ್ಸ್ಮೆಂಟ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಜನಗಳನ್ನ ಒಂದ್ ಸ್ವಲ್ಪ ರೆಡಿ ಮಾಡೋಕ್ಕೋಸ್ಕರ ಅಂತ ಹೇಳ್ತಾ ಇರ್ಬೋದು. ಸೀಸನ್ 11 ಕಂಪ್ಲೀಟ್ ಆದ್ಮೇಲೆ ಮತ್ತೆ ನಾನು ಬಿಗ್ ಬಾಸ್ ನ ಮಾಡಲ್ಲ ಅನ್ನೋದನ್ನ ಮತ್ತೆ ಟ್ವೀಟ್ ಮಾಡಿದ್ದಾರೆ ನಿನ್ನೆ. ಇದು ತುಂಬಾ ಜನಕ್ಕೆ ಶಾಕಿಂಗ್, ಆದ್ರೆ ತುಂಬಾ ಜನಕ್ಕೆ ಖುಷಿ ವಿಚಾರ ಕೂಡ ಹೌದು. ಯಾಕೆ ಅನ್ನೋದನ್ನೆಲ್ಲ ಮಾತಾಡೋಣ. ಅದಕ್ಕೂ ಮೊದಲು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗಿ. ಸುಮ್ಮನೆ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳಕ್ ಹೋಗಲ್ಲ. ವಿಡಿಯೋ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಅಥವಾ ರನ್ನಿಂಗ್ ಪ್ರಾಸೆಸ್ ಅಂತ ಹೇಳ್ತಾರಲ್ಲ, ಹಾಗೆ ಕಲಿಕೆಗೆ ಸ್ವಲ್ಪ ಸಮಯ ತಗೋಬಹುದು. ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ಯಾವಾಗಲೂ ಒಂದೇ ಗ್ರಾಫಲ್ಲಿ ಹೋಗೋಕ್ಕಾಗಲ್ಲ. ಸ್ಪರ್ಶದಿಂದ ಸ್ಟಾರ್ಟ್ ಆಗಿ ಮ್ಯಾಕ್ಸ್ ವರ್ಗು ಸುದೀಪ್ ಸರ್ ಬಂದ್ರಲ್ಲ, ಹಾಗೆ ವಿಡಿಯೋ ಸ್ಟಾರ್ಟ್ ಆಗಿ ಮುಂದೆ ಮುಂದೆ ಚೆನ್ನಾಗಿ ಮಾಡ್ಬೋದು, ಚೆನ್ನಾಗಿ ಆಗುತ್ತೆ ಅಂತ ಭರವಸೆ ಅಂತೂ ಕೊಡ್ತೀನಿ. ಸ್ನೇಹಿತರೆ, ಸುದೀಪ್ ಸರ್ ಬಿಗ್ ಬಾಸ್ ಕಾರ್ಯಕ್ರಮನ ನಡೆಸ್ಕೊಡಲ್ಲ ಅಂತ ಟ್ವೀಟ್ ಮಾಡಿದ್ಮೇಲೆ ಅದ್ರ ಕೆಳಗಡೆ ಕಮೆಂಟ್ಸ್ ಓಪನ್ ಮಾಡಿದ್ರೆ ತುಂಬಾ ಜನ ಹೇಳೋದೇನು ಅಂತಂದ್ರೆ, ಈ ಡಿಸಿಷನ್ ತುಂಬಾ ಒಳ್ಳೆ ಡಿಸಿಷನ್ ತಗೊಂಡಿದ್ದೀರ, ಇದನ್ನ ಸ್ಕಿಪ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಯಾರೇ ಒತ್ತಾಯ ಮಾಡಿದ್ರು ಮತ್ತೆ ಬಿಗ್ ಬಾಸ್ ಕಾರ್ಯಕ್ರಮನ ನಡೆಸ್ಕೊಡೋ ಮನ್ಸು ಮಾಡಬೇಡಿ ಅನ್ನೋದನ್ನೇ ಒತ್ತಿ ಒತ್ತಿ ಹೇಳಿದ್ದಾರೆ ತುಂಬಾ ಅವರ ಸುದೀಪ್ ಸರ್ ಅಭಿಮಾನಿಗಳು. ಯಾಕೆ ಆ ಥರ ಹೇಳ್ತಿದ್ದಾರೆ ಅಂತಂದ್ರೆ, ವರ್ಷಕ್ಕೆ ಒಂದು ಅಥವಾ ಸುದೀಪ್ ಸರ್ ಹೇಳ್ದಂಗೆ 18 ತಿಂಗಳಿಗೆ 2 ಸಿನಿಮಾ, 9 ತಿಂಗಳಿಗೆ 1 ಸಿನಿಮಾ, 8 ತಿಂಗಳಿಗೆ 9 ತಿಂಗಳಿಗೆ 1 ಸಿನಿಮಾ ಮಾಡಿ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡಿಸ್ತೀನಿ ಅಂತ ಅವರು ಸುದೀಪ್ ಸರ್ ಹೇಳಿದ್ಮೇಲೆ ಸುದೀಪ್ ಸರ್ ಅಭಿಮಾನಿಗಳಿಗೆ ಈ ಬಿಗ್ ಬಾಸ್ ಮೇಲೆ ಒಂದು ಸ್ವಲ್ಪ ಬೇಜಾರು ಬಂದಿದೆ. ಯಾಕೆಂತಂದ್ರೆ ಅವರಿಗೆ ಟೈಮ್ ಕೊಡಕ್ ಆಗ್ತಾ ಇಲ್ಲ. ವರ್ಷದಲ್ಲಿ 3-4 ತಿಂಗಳು ಹೀಗೆ ಬಿಗ್ ಬಾಸ್ಗೆ ಕೊಡ್ಬೇಕಾಗ್ತಾ ಇದೆ. ಅದರಿಂದ ಸುದೀಪ್ ಸರ್ ಬಿಗ್ ಬಾಸ್ನ ಬಿಟ್ಟು ಸಿನಿಮಾ ಕಡೆ ಕಾನ್ಸಂಟ್ರೇಟ್ ಮಾಡಿ, ಸಿನಿಮಾ ವರ್ಷಕ್ಕೆ 1-2 ಸಿನಿಮಾ ಅಥವಾ ಅವ್ರು ಹೇಳ್ದಂಗೆ 18 ತಿಂಗಳಿಗೆ 2 ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿಗೂ ಒಳ್ಳೇದು, ಸುದೀಪ್ ಸರ್ ಅಭಿಮಾನಿಗಳಿಗೂ ಒಳ್ಳೇದು, ಸುದೀಪ್ ಸರ್ಗೂ ಒಳ್ಳೇದು ಅನ್ನುವಂಥದ್ದು ಅವರ ಅಭಿಮಾನಿಗಳ ಆಶಯ. ಇನ್ನೊಂದು ಸ್ವಲ್ಪ ಜನಗಳ ವಾದ ಏನಪ್ಪಾ ಅಂತಂದ್ರೆ, ಸುದೀಪ್ ಸರ್ ಬಿಟ್ಟು ಬೇರೆ ಯಾರು ನಡೆಸ್ಕೊಟ್ರು ಬಿಗ್ ಬಾಸ್ ಚೆನ್ನಾಗಲ್ಲ. ಯಾಕೆ ಅಂತಂದ್ರೆ, ಸುದೀಪ್ ಸರ್ರೇ ಯಾಕೆ ಇದಕ್ಕೆ ಸೂಟ್ ಆಗ್ತಾರೆ ಅಂತಂದ್ರೆ, ಈಗ ಯಾವುದೇ ಒಂದು ಸುಮ್ಮನೆ ಈಗ ವೇದಾಂತ ಮಾತಾಡೋಕ್ಕಾಗಿರ್ಬೋದು, ಅಥವಾ ಕೆಲವು ಲೈನ್ಸ್ ಹೇಳ್ಬೇಕು ಅಂತಂದ್ರೆ, ಇಲ್ಲಾಂದ್ರೆ ಜೀವನದ ಪಾಠ ಹೇಳ್ಬೇಕು ಅಂತಂದ್ರೆ, ಇದು ಯಾರಾದ್ರೂ ಹೇಳ್ತಾರೆ, ಈಸಿಯಾಗಿ ಹೇಳ್ತಾರೆ ಅಂತಂದ್ರೆ ಅದು ಸುದೀಪ್ ಸರ್ ಒಬ್ಬರಿಂದ ಮಾತ್ರ ಸಾಧ್ಯ ಕನ್ನಡ ಇಂಡಸ್ಟ್ರಿಯಲ್ಲಿ. ಅವರು ಹೇಳಲೇಬೇಕು ಅಂತ ಹೇಳಲ್ಲ ಯಾವುದನ್ನು. ಅವರು ಜೀವನದಲ್ಲಿ ಕಲ್ತಿರುವಂತ ಎಕ್ಸ್ಪೀರಿಯನ್ಸ್ನ ಅಥವಾ ಅವರು ತಿಳ್ಕೊಂಡಿರುವಂಥದ್ದನ್ನ ಸಿಂಪಲ್ ಆಗಿ ಹೇಳ್ತಾ ಹೋಗ್ತಾರೆ ಅವ್ರು ಕೇಳೋ ಪ್ರಶ್ನೆಗಳಿಗೆ. ಅದು ಎಷ್ಟೋ ಜನಕ್ಕೆ ಜೀವನದ ಪಾಠ ಆಗಿರುತ್ತೆ. ಅದರಲ್ಲಿ ನಾನು ಒಬ್ಬ. ಅವ್ರು ಹೇಳೋ ಮಾತುಗಳನ್ನ ಜೀವನಕ್ಕೆ ಅಳವಡಿಸ್ಕೊಂಡು ಅಥವಾ ನಮ್ಮ ನಡವಳಿಕೆಗೆ ಅದನ್ನ ಬಳಸ್ಕೊಂಡ್ರೆ, ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡ್ರೆ ಎಷ್ಟೋ ಜನ ಅವರ ಮೈಂಡಲ್ಲಿರೋ ಸ್ಟ್ರೆಸ್ನ ಮತ್ತೆ ಜೀವನದ ಮೇಲಿರೋ ಸ್ಟ್ರೆಸ್ನ ಅಥವಾ ವಿಷಯಗಳನ್ನ ತಿಳ್ಕೊಳ್ಳೋಂಥ ಮೈಂಡ್ ಸೆಟ್ ಏನಿದೆ, ಅದು ಒಂದು ಸ್ವಲ್ಪ ಈಸಿ ಆಗ್ತಾ ಹೋಗುತ್ತೆ ಲೈಫ್ಗೆ. ಅದರಿಂದ ಈಸಿಯಾಗಿ ಸಿಗ್ತಾ ಇದ್ರು ಸುದೀಪ್ ಸರ್. ಕ್ರಿಟಿಸೈಸ್ ಮಾಡೋಕ್ಕಾಗಿರ್ಬೋದು ಅಥವಾ ಇನ್ಸ್ಪಿರೇಷನ್ ಆಗಿ ತಗೊಳಕ್ಕಾಗಿರ್ಬೋದು, ಏನಕ್ಕೆ ಇರಲಿ ಬಿಗ್ ಬಾಸ್ ನಡೆಸ್ಕೊಡ್ಬೇಕಾದ್ರೆ ಈಸಿಯಾಗಿ ಸಿಗ್ತಾ ಇದ್ರು. ಆದ್ರೆ ಈಗ ಅದು ಆಗಲ್ಲ. ಯಾಕೆಂತಂದ್ರೆ ಬಿಗ್ ಬಾಸ್ ಬಿಟ್ಟ ಮೇಲೆ ಸಿನಿಮಾ ನೋಡಿದಾಗ ಮಾತ್ರ ಅವ್ರನ್ನ ಕ್ರಿಟಿಸೈಸ್ ಮಾಡೋಕ್ಕಾಗ್ಲಿ, ಏನೇ ಮಾಡೋಕ್ಕಾಗ್ಲಿ ಸಿನಿಮಾ ರಿಲೀಸ್ ಆದಾಗ ಮಾತ್ರ ಸಾಧ್ಯ. ಬೇರೆ ಟೈಮಲ್ಲಿ ಅವ್ರನ್ನ ಕ್ರಿಟಿಸೈಸ್ ಮಾಡೋಕ್ಕೆ ಪಾಯಿಂಟೇ ಇರಲ್ಲ, ಅಥವಾ ಅವರ ಇನ್ಸ್ಪಿರೇಷನ್ ಆಗಿ ತಗೊಳಕ್ಕೂ ಏನೂ ಪಾಯಿಂಟ್ ಇರಲ್ಲ. ಬಿಗ್ ಬಾಸ್ ನಡೆಸ್ಕೊಡ್ತಾ ಇದ್ರೆ ಅದ್ರ ಮಧ್ಯೆ ಅವ್ರು ಹೇಳುವಂತ ಕೆಲವು ಮಾತುಗಳನ್ನ ಜೀವನಕ್ಕೆ ಅಳವಡಿಸ್ಕೊಳ್ತಾ ಇದ್ರು, ಅದನ್ನ ಅರ್ಥ ಮಾಡ್ಕೊತಾ ಇದ್ರು. ಕೆಲವರು ಮೈಂಡ್ ಡಿಪ್ರೆಷನ್ಗೆ ಹೋಗಿರ್ಬೋದು, ಏನೇ ಇರ್ಬೋದು, ಅವರು ಸ್ವಲ್ಪ ಫ್ರೀ ಆಗ್ತಾ ಇದ್ರು. ಆದ್ರೆ ಈ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಅವ್ರು ಸಿಗೋದು ಓನ್ಲಿ ಸಿನಿಮಾ ರಿಲೀಸ್ ಟೈಮಲ್ಲಿ ಮಾತ್ರ ಅವ್ರು ಸಿಗೋದು. ಇಲ್ಲ CCL ಅದು ಇದು ಏನೋ ಇರ್ಬೋದು, ಆದ್ರೆ ಬಿಗ್ ಬಾಸ್ ಅಲ್ಲಿ ಸಿಗುವಷ್ಟು ಈಸಿಯಾಗಿ ಸಿಗಲ್ಲ. ಹಾಗೆ ಇನ್ನ ಈ ಬಿಗ್ ಬಾಸ್ ಅಲ್ಲಿ ಸದ್ಯಕ್ಕೆ ಏನಪ್ಪಾ ಬೇಜಾರೇನು ಅಂದ್ರೆ, ಈ ಸತಿ ಸೀಸನ್ 11 ಬೇಜಾರೇನಪ್ಪಾ ಅಂತಂದ್ರೆ, ಯಾವ್ದು ನ್ಯಾಯವಾಗಿ ನಡೀತಲ್ಲ. ಈಗ ಧನರಾಜ್ನ ಆಚೆ ಕಳ್ಸಿದ್ರು, ಓಕೆ, ಯಾರು ಒಬ್ರು ಆಚೆ ಬರ್ಲೇಬೇಕು, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಅದು ಯಾರು ಅದನ್ನ ಇವ್ರು ಬರ್ಬೇಕಾಗಿತ್ತು ಅವ್ರು ಬರ್ಬೇಕಾಗಿತ್ತು ಅಂತ ಯಾರದೇ ಒಪಿನಿಯನ್ಸ್ ಇರ್ಲಿ, ಪಕ್ಕಕ್ಕಿರ್ಲಿ, ಅದು ಒಪಿನಿಯನ್ಸ್ ಎಲ್ಲರಿಗೂ ಒಂದೊಂದು ಒಪಿನಿಯನ್ ಇರುತ್ತೆ. ಅವ್ರು ಬರ್ಬೇಕಾಗಿತ್ತು, ಇವ್ರು ಬರ್ಬೇಕಾಗಿತ್ತು, ಅವ್ರ ಫೇವ್ರೇಟ್ ಇವ್ರ ಫೇವ್ರೇಟ್ ಎಲ್ಲ ಇರುತ್ತೆ. ಆದ್ರೆ ಈ ಫೇವ್ರೇಟ್ಸ್ ಮಧ್ಯೆ ಯಾರು, ಈಗ ಕೆಲವರಿಗೆ ಫೇವ್ರೇಟ್ಸ್ ಆಚೆ ಬಂದಿರ್ತಾರೆ, ಅದಕ್ಕೇನೋ ಮಾಡೋಕ್ಕಾಗಲ್ಲ. ಆದ್ರೆ ಅದನ್ನ ಪಾಯಿಂಟ್ಸ್ಗಳನ್ನ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಧನರಾಜು ನನ್ನ ಫೇವ್ರೇಟ್ ಅಲ್ಲ, ಭವ್ಯ ಅಂತೂ ಫೇವ್ರೇಟ್ ಅಲ್ವೇ ಅಲ್ಲ ಬಿಡಿ, ನನಗೆ ಇರಿಟೇಷನ್ ಅದು.
ಭವ್ಯ ಅಂತಂದ್ರೆ ಬಿಗ್ ಬಾಸ್ ಮನೆ ಸೀಸನ್ 11 ಇರಿಟೇಷನ್ ಅಂದ್ರೆ ಭವ್ಯ ಗೌಡ. ಯಾಕಪ್ಪ ಅಂದ್ರೆ ಏನೇ ಸಿಚುವೇಶನ್ ಬರ್ಲಿ, ಏನೇ ವಾದ ವಿವಾದ ಅಂತ ಬರ್ಲಿ, ಆ ಭವ್ಯ ಗೌಡ ಅವ್ರು ತೋರ್ಸೋಂತ ದುರಹಂಕಾರ, ದೌಲತ್ತು, ಎಲ್ಲರಿಗೂ ಇರುತ್ತೆ ದುರಹಂಕಾರ, ದೌಲತ್ತು. ಆದ್ರೆ ನೋಡಿ ಸಿಟ್ಟು ಬರ್ಸೋಂತ ದುರಹಂಕಾರ, ದೌಲತ್ನ ಯಾರು ಮಾಡಕ್ ಹೋಗ್ಬಾರ್ದು. ಅವ್ರು ಮಾಡ್ತಾರೆ. ಅದು ಎಷ್ಟು ಜನಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಯಾರಿಗೂ ಇಷ್ಟ ಇಲ್ಲ. 99% ಬಿಗ್ ಬಾಸ್ ವ್ಯೂವರ್ಸ್ಗಳಿಗೆ ಇಷ್ಟ ಇಲ್ಲ. ಅದು ಯಾರ ಬಾಯಿಂದಲೂ ಹೇಳಕ್ಕಾಗಲ್ಲ. ಕಮೆಂಟ್ಸ್ ಓಪನ್ ಮಾಡ್ಬಿಟ್ರೆ ಗೊತ್ತಾಗೋಗ್ಬಿಡುತ್ತೆ. ಯಾವುದೇ ಪ್ರೋಮೋ ಬರಲಿ, ಭವ್ಯ ಗೌಡ ಅವರಿರುವಂತ ಯಾವುದೇ ಪ್ರೋಮೋ ಓಪನ್ ಮಾಡಿ ನೋಡಿದ್ರು ಇದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಭವ್ಯ ಗೌಡ ಅವ್ರನ್ನ ಎಷ್ಟು ಹೇಟ್ ಮಾಡ್ತಾ ಇದಾರೆ, ಅವ್ರ ವಿರುದ್ಧ ಎಷ್ಟು ಮಾತಾಡ್ತಿದ್ದಾರೆ ಅಂತ. ಅವ್ರು ಉಳ್ಕಂತಾರೆ. ಗೌತಮಿ ಅವ್ರು ಹೋಗ್ಲಿ ಬಿಡಿ, ಗೌತಮಿ ಅವ್ರ ಬಗ್ಗೆ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಆದ್ರೆ ಧನ್ರಾಜ್ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಕಳೆದ ವಾರ ತುಂಬಾ ಚೆನ್ನಾಗಿ ಆಡಿದ್ರು ಧನ್ರಾಜ್ ಅವರು, ತುಂಬಾ ಚೆನ್ನಾಗಿ ಆಡಿದ್ರು. ಫಸ್ಟ್ ಇಂದನೂ ಹನುಮಂತು ಜೊತೆ ಸೇರ್ಕೊಂಡು ತುಂಬಾ ಒಳ್ಳೊಳ್ಳೆ ಮೂಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ರು. ಆದ್ರೂ ಅವ್ರನ್ನ ಆಚೆ ಕಳಿಸ್ಬಿಟ್ಟು ಏನು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇಲ್ಲ, ಒಂದು ಟಾಸ್ಕ್ಗಳನ್ನ ನೆಟ್ಟಗಾಡಿಲ್ಲ, ಮತ್ತೆ ದುರಹಂಕಾರದ ಮಾತುಗಳು. ಜನಗಳಿಗೆ ಇಷ್ಟ ಆಗದಿದ್ದವರೇ ಬಿಗ್ ಬಾಸ್ ಮನೆ ಒಳಗೆ ಹೆಂಗ್ ಉಳ್ಕೋತಾರೆ ಅಂತ ಅನ್ನುವಂಥದ್ದು ತುಂಬಾ ದೊಡ್ಡ ಪ್ರಶ್ನೆ. ಇದು ಪ್ರತಿ ಸೀಸನ್ ಅಲ್ಲೂ ಆಗಿದೆ. ಆದ್ರೆ ಈ ಸೀಸನ್ ಅಲ್ಲಿ ಅದು ಎಕ್ಸಾಕ್ಟ್ ಆಗಿ ಕಾಣಿಸ್ತಾ ಇದೆ. ಅವ್ರು ಮಾಡ್ತಿರೋ ಕೆಲಸ ಎಕ್ಸಾಕ್ಟ್ ಆಗಿ ಕಾಣಿಸ್ತಾ ಇದೆ. ಬಿಗ್ ಬಾಸ್ ಅಂತಂದ್ರೆ ಬಿಗ್ ಬಾಸ್ ಯಾರಿಗೂ ಮೋಸ ಮಾಡಲ್ಲ. ಒಳಗಡೆ ಇರೋರು ಏನೇ ಕುತಂತ್ರ ಮಾಡಿ, ರಾಜಕೀಯ ಮಾಡಿ ಇದ್ ಮಾಡ್ಬೋದು ಅಂತಾರೆ. ಆದ್ರೆ ಬಿಗ್ ಬಾಸ್ ಕಾರ್ಯಕ್ರಮ ನಡೆಸುವಂತ ಬಿಗ್ ಬಾಸ್ ಅವರೇ ಈ ರೀತಿ ಕುತಂತ್ರ, ರಾಜಕೀಯ ಮಾಡಿ ಚೆನ್ನಾಗ್ ಆಡ್ತಿದ್ದಂತ ಧನ್ರಾಜ್ ಅವ್ರನ್ನ ಆಚೆ ಕಳಿಸಿ ಭವ್ಯನ ಉಳಿಸ್ಕೊಂಡಿದ್ದಂತ ರೀಸನ್ ನನಗಂತೂ ಅರ್ಥ ಆಗ್ಲಿಲ್ಲ. ಅದು ಯಾರಿಗೂ ಇಷ್ಟ ಆಗಿಲ್ಲ. ನನಗಂತೂ ಫಸ್ಟೇ ಇಷ್ಟ ಆಗಿಲ್ಲ. ಹೀಗಿರುವಾಗ ಯಾವ ರೀತಿ ಇದನ್ನ ಜಸ್ಟಿಫೈ ಮಾಡ್ತಾರೆ ಯಾರಿಗೂ ಅರ್ಥನೂ ಆಗಿಲ್ಲ ಬಿಡಿ ಅದು. ಇನ್ನ ಪ್ರೋಮೋಗಳಿಗೆ ಬಂದ್ರೆ, ಎಪಿಸೋಡಿಗೆ ಬಂದ್ರೆ, ಮಂಜಣ್ಣ ಫುಲ್ ಮಾಸ್ ಆಗಿ ಉತ್ತರ ಕೊಡ್ತಾ ಇದ್ದಾರೆ. ರಜತ್ ಮತ್ತೆ ಭವ್ಯ, ತ್ರಿವಿಕ್ರಮ್ ಈ 3 ಜನನು ಸೇರ್ಕೊಂಡು ಒಂದು ಗುಂಪು ಮಾಡ್ಕೊಂಡ್ರು. ರಜತ್ತು ಮನೆ ಒಳಗಡೆ ಬಂದ ತಕ್ಷಣ ನಾನು ಹಂಗೆ ಹಿಂಗೆ, ನನ್ ದೊಡ್ಡ ತೋಲು, ಎಲ್ಲರೂ ಸೆಡೆಗಳು, ಅದು ಇದು ಅಂತ ಮಾತಾಡಿದ ವ್ಯಕ್ತಿ ತ್ರಿವಿಕ್ರಮ್ ವಿರುದ್ಧ ನಿಂತ್ಕತೀನಿ ನಾನು ಹಂಗೆ ಹಿಂಗೆ ಅಂತ. ಒಬ್ಬ ವ್ಯಕ್ತಿ ಸ್ಟ್ರಾಂಗ್ ಇದ್ದಾನೆ ಅಂದ್ರೆ ಅವನ ವಿರುದ್ಧ ನಿಂತ್ಕೊಂಡು ಗೆಲ್ಲ ತಾಕತ್ ಬೇಕು. ಫಸ್ಟ್ ಅವ್ನು ಸ್ಟ್ರಾಂಗ್ ಇದ್ದಾನೆ ಅಂದ ತಕ್ಷಣ ಅವನ ಜೊತೆನೆ ಸೇರ್ಕೊಬಿಡೋದು, ಅವನ ಜೊತೆನೆ ಚೆನ್ನಾಗಿರೋದು, ಅದು ಎಲ್ಲರೂ ಮಾಡ್ತಾರೆ. ವೀಕ್ ಆಗಿದ್ದವ್ರ ವಿರುದ್ಧ ಸ್ಟ್ರಾಂಗ್ ಆಗಿದ್ದವ್ರ ಪರ ನಿಂತ್ಕೊಂಡು ಹೋಗಕ್ಕೆ ಇವನೇ ಬೇಕಾ? ರಜತೆ ಆಗ್ಬೇಕಾ? ಇವನೇ ಅಂತ ಯಾಕಂತ ಇದೀನಿ ಅಂತಂದ್ರೆ ಈ ರಜತ್ ಯಾರಿಗೂ ಮರ್ಯಾದೆ ಕೊಡಲ್ಲ, ಯಾರಿಗೂ ಬೆಲೆ ಕೊಡಲ್ಲ. ಅದಕ್ಕೋಸ್ಕರ ನಾವ್ಯಾಕೆ ಬೆಲೆ ಕೊಡಕ್ ಹೋಗ್ಬೇಕು? ಒಂದ್ ವೇಳೆ ಯಾರಾದ್ರೂ ತಪ್ಪು ಕೇಳಿದ್ರು ಅಂತ ಇಟ್ಕೊಳ್ಳಿ, ಅವ್ರನ್ನ ಫಸ್ಟ್ ಕರೆಯೋದು ಏನೋ ನಿಂದು ಅಂತ. ಆಗಿರುವಾಗ ನಾವ್ ಯಾಕೆ ಏನೋ ನಿಂದು ಅಂತ ಅನ್ನಿಸ್ಕೊಳ್ಳೋ ಅಂತ ಸ್ಥಾನದಲ್ಲಿ, ಯಾಕೆಂದ್ರೆ ನಾವು ಕ್ರಿಟಿಸೈಸ್ ಮಾಡೋ ಸ್ಥಾನದಲ್ಲಿ ಇದ್ದಾಗ ನಮ್ಮನ್ನ 100% ಅವ್ನು ಹಂಗೆ ಕರೆಯೋದು, ನಾವು ಹಂಗೆ ಕರೆದ್ಬಿಟ್ರೆ ಒಳ್ಳೇದಲ್ವಾ? ಇದು ನನ್ನ ಒಪಿನಿಯನ್. ಹೀಗಿರುವಾಗ ರಜತ್ ಉಳ್ಕತಾನೆ, ಎಲ್ಲರೂ ಉಳ್ಕತಾರೆ, ಆದ್ರೆ ಧನ್ರಾಜ್ ಪಾಪ ಆಚೆ ಬರ್ತಾನೆ. ಇದು ಬಿಗ್ ಬಾಸ್ ನ ಯಾವ ನ್ಯಾಯ ಅಂತ ಗೊತ್ತಿಲ್ಲ. ಇನ್ನ ಇಷ್ಟು ಸೀಸನ್ ಅಲ್ಲಿ ಯಾರಾದ್ರೂ ಕೈ ಮಾಡಿದ್ರೆ ಉಳಿಸ್ಕೊಂಡಂತ ಉದಾಹರಣೆ ಇಲ್ವೇ ಇಲ್ಲ. ಆದ್ರೂ ಈ ಸತಿ ಉಳಿಸ್ಕೊಂಡ್ರು. ಇದು ಎಲ್ಲದಕ್ಕಿಂತ ಡಿಸಾಸ್ಟರ್ ಅಂತಂದ್ರೆ ಇದೆ. ಇದಕ್ಕಿಂತ ಬ್ಲೆಂಡರ್ ಯಾವ್ದೂ ಇಲ್ಲ. ಯಾಕಪ್ಪ ಅಂದ್ರೆ ಹೊಡೆದ ಮೇಲೂ ಮೂಲ ನಿಯಮ ಅಂತ ಇಬ್ರು ಆಚೆ ಕಳಿಸಿರೋ ಸೀಸನ್ ಅಲ್ಲೇ ಆ ಮೂಲ ನಿಯಮನ ಪದೇ 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 ಉಲ್ಲಂಘನೆ ಮಾಡದಂತ ಭವ್ಯ ಗೌಡ ಅವರು ಮನೆ ಒಳಗಡೆನೆ ಇದ್ದಾರೆ. ಇನ್ನು ಫೈನಲಿಸ್ಟ್. ವಾಟ್ ಎ ಕಾಮಿಡಿ ಅಂತಂದ್ರೆ ಇದಕ್ಕಿಂತ ದೊಡ್ಡ ಕಾಮಿಡಿ ಬಿಗ್ ಬಾಸ್ ಹಿಸ್ಟ್ರಿಲೇ ಇಲ್ಲಿ ತನಕ ನನಗೆ ಗೊತ್ತಿರೋ ಮಟ್ಟಿಗೆ ಆಗಿಲ್ಲ. ನಿಮಗೇನಾದ್ರು ಆಗಿರೋದು ನೆನಪಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಗೊತ್ತಿಲ್ಲ ಯಾವಾಗ್ಲಾರು ಆಗಿದೆಯಾ ಅಂತ. ಇನ್ನ ಬಿಟ್ರೆ ತ್ರಿವಿಕ್ರಮ್ ಅವರು ಸಪ್ರೇಟ್ ಆಗೋದಕ್ಕೋಸ್ಕರ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಭವ್ಯ ಗೌಡ ಅವರು ಸಪ್ರೇಟ್ ಆಗಕ್ಕೆ ಇಷ್ಟ ಇಲ್ಲ. ಯಾಕಪ್ಪ ಅಂತಂದ್ರೆ ಇಷ್ಟು ದಿವಸ ಜೊತೆಗಿದ್ದು ಇವಾಗ ಸೈಡಿಗೆ ಹೋದ್ರೆ ಜನಗಳ ದೃಷ್ಟಿಯಲ್ಲಿ ಕೆಟ್ಟವ್ರಾಗ್ತೀವಿ ಅನ್ನೋದು ಒಂದೇ ಕಾರಣದಿಂದ ದೂರ ಹೋಗಕ್ಕೆ ಇಷ್ಟಪಡ್ತಾ ಇಲ್ಲ. ಇದು ನನ್ನ ಒಪಿನಿಯನ್. ತ್ರಿವಿಕ್ರಮ್ ಥೂ ಅಂತ ಹೇಳಿದ್ರು ಸಿಟ್ಟು ಬಂದು ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಂಡು ಹೊರಗಡೆ ಆಗಿದ್ರೆ ಭವ್ಯ ಗೌಡ ತಿರುಗು ನೋಡ್ತಿರ್ಲಿಲ್ಲ. ಅದಂತೂ ಸತ್ಯ. ಅಷ್ಟು ದುರಹಂಕಾರ, ದೌಲತ್ತು ಆ ಒಂದು ಭವ್ಯ ಗೌಡ ಅವರಲ್ಲಿದೆ. ಅದೆಲ್ಲರಿಗೂ ಗೊತ್ತದು, ಎಲ್ಲರಿಗೂ ಅನ್ಸಿದೆ. ಅದರಲ್ಲಿ ಏನ್ ತಪ್ಪೇನಿಲ್ಲ. ಅದು ಅವ್ರವ್ರ ಇಷ್ಟ, ಹಂಗೆ ಇರ್ಲಿ. ಆದ್ರೂ ಅಂತ ದುರಹಂಕಾರ, ದೌಲತ್ ಇರೋರ್ನ ಮನೆ ಒಳಗಡೆ ಉಳಿಸ್ಕೊತಾ ಇದಾರೆ ಬಿಗ್ ಬಾಸ್ ಟೀಮ್ನವ್ರು. ಇಂಥ ಬಿಗ್ ಬಾಸ್ ಟೀಮ್ನ ನೋಡೇ ಸುದೀಪ್ ಸರ್ ಆಚೆ ಬರ್ತಾ ಇರ್ಬೋದು ಅನ್ನುವಂಥದ್ದು ನನ್ನ ಒಪಿನಿಯನ್. ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಹೇಳಿ.
ಸಬ್ಸ್ಕ್ರೈಬ್ ಮಾಡಿ 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 ದಯವಿಟ್ಟು ಮಾಡಿ. ಯಾಕೆಂತಂದ್ರೆ ನಿಮ್ಮ ಸಬ್ಸ್ಕ್ರೈಬು ತುಂಬಾ ಒಂದು ಇನ್ಸ್ಪಿರೇಷನ್ನು ಮತ್ತೆ ಏನೋ ಎನ್ಕರೇಜ್ಮೆಂಟು. ಬಾಯಲ್ಲಿ ಹೇಳಕ್ಕಾಗದೆ ಆದ್ರೂ ಒಂದು ಸಬ್ಸ್ಕ್ರೈಬು ಒಂದು ಎನ್ಕರೇಜ್ಮೆಂಟಿಗೆ ಸಮ. ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ಮಾಡಲ್ಲ ಅನ್ನೋದು ನಿಮಗೆ ಬಿಟ್ಟಿದ್ದು.